ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ನಾನಿವತ್ತು ನಾಟಿ ಸ್ಟೈಲಲ್ಲಿ ಮೇಕೆ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲೇನು ಮಾಡಬೇಕು ನೋಡೋಣ ಬನ್ನಿ. ಮಸಾಲೆ ಎಲ್ಲ ನಾವು ಮೊದಲು ಹುರ್ಕೊಬೇಕು. ಇಲ್ಲಿ ನಾನೊಂದು ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಅದಕ್ಕೆ ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ. ಈ ಮೇಕೆ ಮಟನ್ ಸಾಂಬಾರನ್ನ ನಾಟಿ ಸ್ಟೈಲಲ್ಲಿ ಮಾಡುವಾಗ ನಾವು ಎಲ್ಲ ಹಸಿ ಪದಾರ್ಥಗಳನ್ನ ಹಾಕ್ಕೊಂಡು ರುಬ್ಬಾರ್ದು. ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಎಲ್ಲ ಮಸಾಲ ಐಟಮ್ಸ್ನ ರುಬ್ಕೊಂಡು ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಾ, ನಾನಿಲ್ಲಿ ಸ್ವಲ್ಪ ಈರುಳ್ಳಿನ ಬಾಡಿಸ್ಕೊತಾ ಇದ್ದೀನಿ ಸಾಫ್ಟ್ ಆಗೋ ತನಕ. ಅದಾದಮೇಲೆ ಶುಂಠಿ ತೊಗೊಂಡಿದ್ದೀನಿ 1 ಇಂಚು, ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸಿಪ್ಪೆ ಬಿಡಿಸಿ ತೊಗೊಳ್ಳಿ ಬೆಳ್ಳುಳ್ಳಿನ. ಸೊ ನಾನ್ ವೆಜ್ಗೆಲ್ಲ ಟೇಸ್ಟ್ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಹೀಗೆ ಹುರ್ಕೋಬೇಕು. ಒಂದೊಂದು ಐಟಮ್ ಆ್ಯಡ್ ಮಾಡ್ತಾ ನಾನು ಹುರ್ಕೋತಾ ಇರ್ತೀನಿ ಹಾಗೆ, ಬಿಕಾಸ್ ಟೇಸ್ಟ್ ಚೆನ್ನಾಗಾಗುತ್ತೆ. ನಾನ್ ವೆಜ್ಜೇ ಸ್ಪೆಷಲ್ ಊಟ ಅಲ್ವಾ, ಸೊ ಟೈಮ್ ತೊಗೊಂಡು ನೀಟಾಗಿ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸಣ್ಣ ಸೈಜಿನ ಟೊಮ್ಯಾಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೊಂಡೆ. ಅದಾದಮೇಲೆ ಕೆಲವು ಮಸಾಲ ಐಟಮ್ಸ್ ಹಾಕ್ಕೋಬೇಕು. ಏನೇನು ಅಂತ ನಿಧಾನಕ್ಕೆ ಹೇಳ್ತೀನಿ ನೋಡ್ಕೊಳ್ಳಿ. 1 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದು ಕಲರ್ಗೆ. ಆಮೇಲೆ ಸ್ವಲ್ಪ ಲವಂಗ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ತುಂಡು ಚಕ್ಕೆ ತೊಗೋಬೇಕು, ಅದನ್ನು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕಡಲೆ ಆದಮೇಲೆ ಸ್ವಲ್ಪ ಗಸಗಸೆ ಹಾಕ್ಕೋಬೇಕು. ನೋಡ್ತಾ ಇದ್ದೀರಾ, ನಾನು ಗಸಗಸೆನೂ ಆ್ಯಡ್ ಮಾಡಿಕೊಂಡೆ. ಗಸಗಸೆ ಆದಮೇಲೆ ಸ್ವಲ್ಪ ಇದು ಮೆಣಸಿನ ಕಾಳು ಹಾಕ್ಕೋಬೇಕು, ಕಾಳು ಮೆಣಸು ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಮತ್ತೆ ಹುರ್ಕೋಬೇಕು. ಮತ್ತು ಇದನ್ನೆಲ್ಲ ಹುರ್ಕೋಬೇಕಾದ್ರೆ ಫ್ಲೇಮು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿದ್ದರೆ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ನಿಧಾನಕ್ಕೆ ಹುರ್ಕೊಳ್ಳಿ. ಸೊ ನೋಡ್ತಿದ್ರೆ ಇದೆಲ್ಲ ನೀಟಾಗಿ ಸ್ವಲ್ಪ ಹುರ್ಕೊಂಡಾದಮೇಲೆ ತೆಂಗಿನ ತುರಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ನಾನು ತೆಂಗಿನ ತುರಿ ಆ್ಯಡ್ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಒಂದು ಕಡೆ ಮಾಡಿಕೊಂಡೆ. ಇವಾಗ ಇದಕ್ಕೆ ತೆಂಗಿನ ತುರಿ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಜಾಸ್ತಿ ತೊಗೊಂಡಿಲ್ಲ ತೆಂಗಿನ ತುರಿ, ಸ್ವಲ್ಪ ತೊಗೊಂಡಿದ್ದೀನಿ. ಬಿಕಾಸ್ ನಾನಿಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇರೋದು 1/2 kg ಮೇಕೆ ಮಟನ್ನಿಗೆ. ಸೊ ನೀವು ಇನ್ ಕೇಸ್ ಏನಾದರೂ ಜಾಸ್ತಿ ತೊಗೋತೀರಿ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ತೆಂಗಿನ ತುರಿ. ಬಟ್ ಮಟನ್ ಸಾಂಬಾರಿಗೆಲ್ಲ ಸ್ವಲ್ಪ ತೆಂಗಿನ ತುರಿ ಕಮ್ಮಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ತೆಂಗಿನ ತುರಿನೂ ನಾನು ನೀಟಾಗಿ ಹುರಿದಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟೆ. ಸ್ಟವ್ ಆಫ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸುಟ್ಟೀರುಳ್ಳಿ, ಅರ್ಧ ಸುಟ್ಟೀರುಳ್ಳಿನ ತೊಳೆದ್ಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀಟಾಗಿ ಇಲ್ಲಿ ಆಲ್ರೆಡಿ ಸ್ಟವ್ ಆಫ್ ಆಗಿರುತ್ತೆ. ಸೊ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಈ ಮಸಾಲೆ ಎಲ್ಲ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ರುಬ್ಕೋಬೇಕು. ನೋಡ್ತಾ ಇದ್ದೀರಾ, ಇಲ್ಲಿ ತಣ್ಣಗಾದ್ಮೇಲೆ ನಾನು ರುಬ್ಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಬಿಸಿಲೇ ಯಾವತ್ತೂ ಮಸಾಲೆಗಳನ್ನ ರುಬ್ಬಾರ್ದು. ಸೊ ಇಲ್ಲಿ ನಾನು ಒಂದು 5 ನಿಮಿಷ ಅದು ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ ರುಬ್ಕೋತಾ ಇದ್ದೀನಿ. ಮತ್ತು ಮಸಾಲೆನ ನುಣ್ಣಗೆ ರುಬ್ಕೋಬೇಕು. ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ರುಬ್ಕೊಂಡಿದ್ದೀನಿ ಅಂತ. ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಮಟನ್ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕೆ ನಾನೊಂದು ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಬೇಕೋ ಆ ಕಟ್ ಮಾಡಿ ಹಾಕ್ಕೋಬೋದು. ಇದನ್ನು ಸ್ವಲ್ಪ ಹುರ್ಕೋಬೇಕು ನೀಟಾಗಿ. ಅದು ಹುರಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತೆ ಬಾಡಿಸ್ಕೋಬೇಕು. ಮತ್ತು ಸ್ವಲ್ಪ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ನೋಡ್ತಾ ಇದ್ದೀರಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದ್ರದ್ದು ಹಸಿ ಸ್ಮೆಲ್ಲು ಹೋಗೋವರೆಗೂ ಲೈಟಾಗಿ ಹುರ್ಕೊಬೇಕು. ಇಲ್ಲಿ ನಾನು ಹುರ್ಕೋತಾ ಇದ್ದೀನಿ. ಇದಾದಮೇಲೆ ಮಟನ್ ಆ್ಯಡ್ ಮಾಡಬೇಕು. ಮಟನ್ನ ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು 2-3 ಸಲ. ಮತ್ತು ಅದನ್ನು ಸ್ವಲ್ಪ ಟರ್ಮರಿಕ್ ಹಾಕಿ ವಾಶ್ ಮಾಡಿರಬೇಕು ಮಟನ್ನ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ 1/2 kg ಮಟನ್ ತೊಗೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಡೈರೆಕ್ಟಾಗಿ ಮಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಟನ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸ್ ಕೊಡಬೇಕು. ಇಲ್ಲೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು
ಇಲ್ಲೊಂದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು. ಇದೇ ಸ್ಟೇಜಲ್ಲಿ ಆ್ಯಡ್ ಮಾಡಬೇಕು. ಆಲ್ಮೋಸ್ಟ್ ನಾನ್ ವೆಜ್ ಚೆನ್ನಾಗಿ ಮಾಡೋರಿಗೆ ಅಥವಾ ಎಕ್ಸ್ಪರ್ಟ್ ಇರೋರಿಗೆಲ್ಲ ಗೊತ್ತಿರುತ್ತೆ, ನಾನ್ ವೆಜ್ಗೆ ಇದೇ ಸ್ಟೇಜಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ತಾರೆ. ಯಾಕಂದರೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು ಅಂತ ಹೇಳ್ಬಿಟ್ಟು ಇದೇ ಸ್ಟೇಜಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾರೆ. ಮತ್ತು ಕೆಲವರೆಲ್ಲ ಹಿಂಗೆ ಮಿಕ್ಸ್ ಕೊಟ್ಬಿಟ್ಟು ವಿಜಿಲ್ ಹಾಕಿಸ್ತಾರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು. ಆ ಥರ ಮಾಡಬಾರ್ದು. ಇದು ನಾನ್ ವೆಜ್ ಯಾವಾಗಲೇ ಆಗಲಿ ಸ್ವಲ್ಪ ನೀರು ಸುಂಡೋವರೆಗೂ ವೆಯ್ಟ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ನೀರು ಸುಂಡಿ ಎಣ್ಣೆ ಬಿಟ್ಕೊಂಡಿದೆ ಮಟನ್ನೆಲ್ಲ. ಸೊ ಈ ಥರ ಆಗಬೇಕು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಈ ಥರ ಬೇಯಿಸ್ಕೋಬೇಕಾಗುತ್ತೆ. ತೋರಿಸ್ತಿದ್ದೀನಿ ನೋಡಿ, ಈ ಥರ ಆಯಿಲ್ ಬಿಟ್ಕೋಬೇಕು. ಇಲ್ಲಿ ನೋಡಿ ನೀರು ಒಂದು ಸ್ವಲ್ಪನೂ ಇಲ್ಲ, ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಒಟ್ಟು ಎಣ್ಣೆ ಬಿಟ್ಕೋಬೇಕು ಅನ್ನೋದಕ್ಕಿಂತ ಅದರಲ್ಲಿರುವಂಥ ನೀರೆಲ್ಲ ಸುಂಡಬೇಕು, ಅದೇ ಮೇಯ್ನ್ ಇದು. ಅದಾದಮೇಲೆ ನೋಡಿ, ನಾನು ಡೈರೆಕ್ಟಾಗಿ ಅದಕ್ಕೆ ನೀರು ಸುಂಡಾದಮೇಲೆ 2 ಸ್ಪೂನ್ ಖಾರದ ಪುಡಿ ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ, ಮಟನ್ ಸಾಂಬಾರು ಪುಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಅಂದರೆ ನಿಮ್ಮ ಮನೇಲಿ ಹೇಗೆ ಮಾಡ್ಕೊಂಡಿರ್ತೀರ ಮಟನ್ ಸಾಂಬಾರು ಪುಡಿ, ಆದರೆ ಟೇಸ್ಟ್ ತಕ್ಕಂಗೆ ಹಾಕ್ಕೋಬೋದು. ಸೊ ನಮ್ಮ ಮನೆಯಲ್ಲಿ ಇರೋದ್ರ ಪ್ರಕಾರ ನೋಡಿದ್ರೆ ನಾನು 1/2 kgಗೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಗೆ ಖಾರ ಜಾಸ್ತಿ ತಿಂತೀವಿ ಅಂದರೆ ನೀವು ಅಲ್ಲಿ ಜಾಸ್ತಿ ಖಾರ ಹಾಕ್ಕೋಬೋದು, 1 ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ಸೊ ಅದೆರಡನ್ನೂ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಇದನ್ನು ಮಿಕ್ಸ್ ಮಾಡ್ತಿದ್ರೆ ನೋಡ್ತಾ ಇದ್ದೀರಾ ನೀವಲ್ಲಿ, ಇದುವರೆಗೂ ನಾನು ಕುಕ್ಕರ್ನ ಕ್ಲೋಸ್ ಮಾಡೇ ಇಲ್ಲ, ಡೈರೆಕ್ಟಾಗಿ ಅಲ್ಲೇ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಇವಾಗ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ರುಬ್ಬಿರೋ ಮಸಾಲೆ ಆ್ಯಡ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಮುಂಚೆ ಸ್ವಲ್ಪ ಬಿಸಿನೀರನ್ನ ಕಾಯಿಸಿಟ್ಕೊಂಬಿಡಿ ನಾನ್ ವೆಜ್ ಮಾಡುವಾಗ. ಯಾಕಂದರೆ ನೀರನ್ನ ಏನೇ ಸೇರಿಸಿದ್ರೂ ಬಿಸಿನೀರನ್ನ ಸೇರಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ನಾನ್ ವೆಜ್ಜಿಗೆಲ್ಲ. ಸೊ ನಾನಿಲ್ಲಿ ಮಸಾಲ ಏನಿತ್ತಲ್ಲ ಅದು ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮತ್ತು ಅದು ಮಿಕ್ಸಿ ಜಾರಲ್ಲಿ ಏನಿರುತ್ತಲ್ಲ ಅದರಲ್ಲಿರೋ ಮಸಾಲೆನ ವೇಸ್ಟ್ ಮಾಡಬೇಡಿ. ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಬಿಟ್ಟು ಮತ್ತು ಅದನ್ನು ಇಲ್ಲಿಗೆ ಕುಕ್ಕರಿಗೆ ಸೇರಿಸ್ಕೋತೀನಿ ನಾನು. ಇದಾದಮೇಲೆ ನಮಗೆ ಸಾಂಬಾರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು. ಬಿಕಾಸ್ ಇಲ್ಲಿವರೆಗೂ ನಾವು ನೀರು ಹಾಕಿರಲ್ಲ, ಮಸಾಲೆ ಹಾಕೋಕ್ಕೆ ಮುಂಚೆ ನಾನು ಸ್ವಲ್ಪನೂ ನೀರು ಹಾಕೇ ಇಲ್ಲ. ಸೊ ಮಸಾಲೆ ಎಲ್ಲ ಹಾಕಿದ್ಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡಿಕೊಂಡು ಸೇರಿಸ್ಕೋಬೇಕು. ನಾನಿಲ್ಲಿ ಬಿಸಿನೀರನ್ನ ಸೇರಿಸ್ಕೋತಾ ಇದ್ದೀನಿ. ನೀವು ಬಿಸಿನೀರೇ ಸೇರಿಸ್ಕೊಳ್ಳಿ, ತಣ್ಣೀರು ಸೇರಿಸ್ಕೋಬೇಡಿ, ಅಷ್ಟು ಟೇಸ್ಟ್ ಚೆನ್ನಾಗಾಗಲ್ಲ. ಸೊ ಅದು ಬಿಸಿನೀರನ್ನ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ತಕ್ಷಣವೂ ಲಿಡ್ ಕ್ಲೋಸ್ ಮಾಡಬೇಡಿ. ಬಿಕಾಸ್ ಅದು ಮುಚ್ಚಳ ಮುಚ್ಚೋಕ್ಕೆ ಮುಂಚೆನೂ ಸ್ವಲ್ಪ ಒಂದು ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ, ತುಂಬ ಚೆನ್ನಾಗಾಗುತ್ತೆ. ಅರ್ಜೆಂಟ್ ಮಾಡ್ಕೊಂಡು ಅಡುಗೆ ಮಾಡಬಾರ್ದು, ಯಾವಾಗಲೂ ನಿಧಾನಕ್ಕೆ ಮಾಡಬೇಕು. ಎಸ್ಪೆಷಲಿ ನಾನ್ ವೆಜ್ ಎಲ್ಲ ತಂದಾಗ ನಿಧಾನಕ್ಕೆ ಮಾಡೋದೇ ಒಳ್ಳೆಯದು. ಸೊ ಇಲ್ಲೊಂದು ಕುದಿ ಬಂದಮೇಲೆ ನಾನು ನೀಟಾಗಿ ಮುಚ್ಚಳ ಮುಚ್ಚಿಬಿಟ್ಟು 4 ವಿಜಿಲ್ ಬರ್ಸಿದ್ದೀನಿ. ನಿಮ್ಗೆ ಎಷ್ಟು ವಿಜಿಲ್ ಬೇಕು ನೋಡ್ಕೊಂಡು ಬರ್ಸ್ಬೇಕು. ವಿಜಿಲ್ ಆರಾದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಹೀಗಿದೆ, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾಟಿ ಸ್ಟೈಲ್ ಮೇಕೆ ಮಟನ್ ಸಾಂಬಾರಿದು. ನಂಗೆ ಗೊತ್ತು ಎಲ್ಲರೂ ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ, ಪ್ರಾಬಬ್ಲಿ ಒಂದೊಂದು ಸೈಡಲ್ಲಿ ಒಂದೊಂದು ಥರ ಮಾಡ್ತಾರೆ. ಇದು ನಮ್ಮ ಮನೇಲಿ ನಾವು ಮಾಡೋ ಸ್ಟೈಲ್ನ ನಾನು ತೋರಿಸಿದ್ದೀನಿ, ನಾಟಿ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಅಂತ. ಸೊ ಯಾರಾದರೂ ಈ ಥರ ಟ್ರೈ ಮಾಡ್ತಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟು ಒಂದು ಒಳ್ಳೆ ಬೀಗ್ರೂಟದಲ್ಲಿ ನಾವು ಮಟನ್ ಸಾಂಬಾರು ತಿಂದಾಗ ಯಾವ ಥರ ಟೇಸ್ಟ್ ಬರುತ್ತೋ ಆ ಥರ ಟೇಸ್ಟ್ ಬರುತ್ತೆ, ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ಈ ಟೆಕ್ಸ್ಚರು ಅದೆಲ್ಲ ನೋಡಿದ್ರೇ ಗೊತ್ತಾಗ್ತಿರುತ್ತೆ ನಿಮಗೆ. ನಿಜವಾಗ್ಲೂ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ನಾನಿವಾಗ ಸರ್ವ್ ಮಾಡ್ತಾ ಇರೋದು ತೋರಿಸ್ತೀನಿ. ಸೊ ಇಲ್ಲಿ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಆಬ್ವಿಯಸ್ಲಿ ನಾಟಿ ಸ್ಟೈಲ್ ಮಟನ್ ಸಾಂಬಾರು ಅಂದರೆ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ನು. ಸೊ ಮುದ್ದೆ ಮಟನ್ ಸಾಂಬಾರು ಸ್ವಲ್ಪ ವೈಟ್ ರೈಸು ಇಸ್ ದ ಬೆಸ್ಟ್ ಕಾಂಬಿನೇಷನ್. ನೋಡ್ತಾ ಇದ್ದೀರಾ ಇಲ್ಲಿ ನಾನು ಸರ್ವ್ ಮಾಡಿದ್ದು. ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.